ನಮಸ್ಕಾರ ವೀಕ್ಷಕರೇ, ಮಕರ ರಾಶಿಯವರೇ, ಮಾರ್ಚ್ ಮೊದಲ ವಾರ ನಿಮ್ಮ ಜೀವನದಲ್ಲಿ ಸಾಮಾನ್ಯ ವಾರ ಅಲ್ಲ. ನೀವು ಕಾಯುತ್ತಿದ್ದ ಅವಕಾಶ ಈಗ ನಿಮ್ಮ ಬಾಗಿಲಿಗೆ ಬರುತ್ತದೆ. ಒಂದು ಸುದ್ದಿ ನಿಮ್ಮ ಜೀವನದ ದಿಕ್ಕೇ ಬದಲಾಯಿಸಬಹುದು. ಈ ವಾರ ಮಾಡಿದ ಒಂದು ನಿರ್ಧಾರ ಮುಂದಿನ 6 ತಿಂಗಳ ಭವಿಷ್ಯ ತೀರ್ಮಾನಿಸುತ್ತದೆ. ನಮಸ್ಕಾರ ಮಕರ ರಾಶಿಯವರೇ, ಮಾರ್ಚ್ 1ರಿಂದ 7ರವರೆಗೆ ನಿಮ್ಮ ಜೀವನದಲ್ಲಿ ಗ್ರಹಗಳ ಚಲನೆ ವಿಶೇಷ ಪರಿಣಾಮ ಬೀರುತ್ತದೆ. ಶನಿದೇವರ ಆಶೀರ್ವಾದ ಮತ್ತು ನಿಮ್ಮ ಕಷ್ಟದ ಫಲ ಈಗ ಕಾಣಲು ಆರಂಭಿಸುತ್ತಿದೆ. ಈ ವಾರ ನಿಮ್ಮ ಸಹನೆ ಪರೀಕ್ಷೆಯಾಗುತ್ತದೆ, ಆದರೆ ಅಂತಿಮ ಫಲ ಜಯವಾಗುತ್ತಿರುತ್ತದೆ. ಉದ್ಯೋಗ ಮತ್ತು ವೃತ್ತಿಯಲ್ಲಿ ಈ ವಾರ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಹಿರಿಯರಿಂದ ಮೆಚ್ಚುಗೆ, ಹೊಸ ಜವಾಬ್ದಾರಿ, ಪ್ರಮೋಷನ್ ಸೂಚನೆ, ಟ್ರಾನ್ಸ್ಫರ್ ಅಥವಾ ಹೊಸ ಅವಕಾಶ ಸಿಗಬಹುದು. ಕೆಲವರು ಬಹಳ ದಿನಗಳಿಂದ ಕಾಯುತ್ತಿದ್ದ ಕೆಲಸದ ಸುದ್ದಿಯನ್ನು ಪಡೆಯಬಹುದು. ಆದರೆ ಸಹೋದ್ಯೋಗಿಗಳ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಇಡಬೇಡಿ. ಮಕರ ರಾಶಿಗೆ ಹಣದ ಚಲನೆ ಹೆಚ್ಚಾಗುತ್ತದೆ. ಬಾಕಿ ಹಣ ವಾಪಸ್ ಸಿಗಬಹುದು. ಸೈಡ್ ಇನ್ಕಮ್ಗೆ ಅವಕಾಶ, ಹೂಡಿಕೆ ಯೋಚನೆ ಇದೆ. ಆದರೆ ಈ ಆವೇಶದಲ್ಲಿ ಹಣ ಹೂಡಿಕೆ ಮಾಡಬೇಡಿ. ಸ್ನೇಹಿತರ ಸಾಲ ವಿಷಯದಲ್ಲಿ ಎಚ್ಚರ. ವಾರದ ಮಧ್ಯಭಾಗದಲ್ಲಿ ಅಚಾನಕ್ ಖರ್ಚು ಸಾಧ್ಯತೆ ಇದೆ. ಪ್ರೀತಿ ಮತ್ತು ಕುಟುಂಬದಲ್ಲಿ ಹಳೆಯ ಸಮಸ್ಯೆ ಪರಿಹಾರ. ಸಂಬಂಧಗಳಲ್ಲಿ ಸಮಾಧಾನ. ದಾಂಪತ್ಯ ಜೀವನದಲ್ಲಿ ಸುಧಾರಣೆ. ಸಿಂಗಲ್ಸ್ಗೆ ಹೊಸ ಪರಿಚಯ ಸಾಧ್ಯ, ಆದರೆ ಮಾತಿನ ನಿಯಂತ್ರಣ ಮುಖ್ಯವಾಗಿದೆ. ಇನ್ನು ಆರೋಗ್ಯ ಮತ್ತು ಮನಸ್ಥಿತಿ. ಈ ವಾರ ಒತ್ತಡ ಹೆಚ್ಚಾಗಬಹುದು. ನಿದ್ರೆ ಸಮಸ್ಯೆ ಕಾಡಬಹುದು. ದೇಹದ ದಣಿವು ಉಂಟಾಗಬಹುದು. ಇದಕ್ಕೆ ಪರಿಹಾರ ಬೆಳಗಿನ ನಡಿಗೆಯನ್ನು ತಪ್ಪದೇ ಮಾಡಿ. ಧ್ಯಾನವನ್ನು ಒಂದು 5 ನಿಮಿಷವಾದರೂ ಮಾಡಿ. ನೀರು ಹೆಚ್ಚು ಸೇವನೆ ನೀವು ಮಾಡಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಮನಃಶಾಂತಿ ಅತ್ಯಗತ್ಯ. ವಿಶೇಷ ಗ್ರಹ ಫಲ ಮತ್ತು ಅದೃಷ್ಟ ಸಮಯವನ್ನು ನೋಡೋಣ. ಅದೃಷ್ಟ ದಿನಗಳು ಮಾರ್ಚ್ 3 ಮತ್ತು 6ನೇ ತಾರೀಕು. ಅದೃಷ್ಟ ಬಣ್ಣ ನೀಲಿ ಬಣ್ಣ. ಅದೃಷ್ಟ ಸಂಖ್ಯೆ 8. ಶನಿವಾರ ಶನಿ ದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚಿದರೆ ಉತ್ತಮ ಫಲ ನಿಮಗೆ ದೊರಕುವುದು. ವಾರದ ಮುಖ್ಯ ಸಂದೇಶ. ಮಕರ ರಾಶಿಯವರೇ, ಈ ವಾರ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ದೊಡ್ಡ ಬದಲಾವಣೆ ಆರಂಭವಾಗುತ್ತಿದೆ. ಹಾಗಾಗಿ ಆತುರ ಬೇಡ. ತಾಳ್ಮೆಯನ್ನು ವಹಿಸಿಕೊಳ್ಳಿ. ಅವಕಾಶ ಕೈ ತಪ್ಪಿಸಿಕೊಳ್ಳಬೇಡಿ. ನಿಮ್ಮ ಸಮಯ ನಿಮಗೆ ಖಂಡಿತ ಬರುತ್ತಾ ಇದೆ. ನೀವು ಮಕರ ರಾಶಿಯವರು ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಎಸ್ ಎಂದು ಬರೆಯಿರಿ. ಈ ವಾರ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತಿದೆ ಎಂದು ಹೇಳಿ. ಶನಿದೇವರ ಆಶೀರ್ವಾದಕ್ಕಾಗಿ ಹೋಮ್ ಎಂದು ಟೈಪ್ ಮಾಡಿ. ಮುಂದಿನ ವಾರದಲ್ಲಿ ನಾವು ಭೇಟಿಯಾಗೋಣ. ಧನ್ಯವಾದಗಳು.